ನಿಮ್ಮ ಉದಯ ಟಿವಿಯಲ್ಲಿ ರಾಜ್ಯೋತ್ಸವ ಋತುವಿನ ಸಂಭ್ರಮ. ಕನ್ನಡದ ಬಗ್ಗೆ, ಕನ್ನಡದ ಭಾಷೆ, ಕನ್ನಡದ ಹಿರಿಮೆ, ಅದರ ಬಗ್ಗೆ ಅಭಿಮಾನ ಜಾಸ್ತಿ ಇರಲೇಬೇಕು. ಒಂದೇ ಕರ್ನಾಟಕ ಶೀಘ್ರದಲ್ಲಿ. ಇದೇನಮ್ಮ ನಿಮ್ ಚೈನು? ಹೌದು ಮೇಡಮ್, ಇದೇ ನನ್ ಚೈನ್. ಒಂದ್ ಚೈನ್ ಸಿಕ್ತು, ಆದ್ರೆ ಇನ್ನೊಂದ್ ಚೈನ್ ಇತ್ತು, ಇನ್ನೊಂದ್ ಕಾಣ್ತಾ ಇಲ್ವಲ್ಲ ಮೇಡಮ್. ನಾನ್ ಹೌಸ್ ವೈಫ್ ಮೇಡಮ್. ಈ ತರ ಎಲ್ಲ ಮಾಡ್ತಾರೆ ಅಂತ ನಂಗೆ ಇವತ್ತೇ ಗೊತ್ತಾಗಿದ್ದು. ಇದು ಹೆಂಗಮ್ಮ ಬಂತು ನಿನ್ ಬ್ಯಾಗಲ್ಲಿ? ಮೇಡಮ್, ಸತ್ಯವಾಗ್ಲೂ ನಾನು ಅಂತವಳಲ್ಲ ಮೇಡಮ್. ಪ್ಲೀಸ್ ಮೇಡಮ್ ನಂಬಿ. ಮೇಡಮ್, ಈ ಚೈನ್ ನನ್ನ ಬ್ಯಾಗಲ್ಲಿ ಹೇಗ್ ಬಂತು ಅಂತ ನನ್ಗೆ ಗೊತ್ತಿಲ್ಲ. ಇದು ಹೇಗ್ ಬಂತು, ಇನ್ನೊಂದ್ ಚೈನ್ ಎಲ್ಲೋಗಿದೆ ಅಂತ ಎಲ್ಲ ಸ್ಟೇಷನ್ ಅಲ್ಲಿ ಗೊತ್ತಾಗತ್ತೆ. ನಡಿಯಮ್ಮ. ಮೇಡಮ್, ನಾನ್ ನಿಜವಾಗ್ಲೂ ಈ ಚೈನ್ ತಗೊಂಡಿಲ್ಲ ಮೇಡಮ್. ನಾನ್ ಮೊದ್ಲಿನ ತರ ಇಲ್ಲ, ಬದಲಾಗಿದ್ದೀನಿ. ಓಹೋ, ನಿಂಗೆ ಆಲ್ರೆಡಿ ಸ್ಟೇಷನ್ ಹಿಸ್ಟ್ರಿ ಬೇರೆ ಇದೆಯಾ? ಸುಜಾತ, ಡೌಟೇ ಇಲ್ಲ. ಹೇಳ್ಕೊಂಬನ್ರಿ ಇವಳನ್ನ. ನೀವು ಸ್ಟೇಷನ್ಗೆ ಬಂದು ಲೆಟರ್ ಬರ್ಕೊಟ್ಟು ಚೈನ್ ತಗೊಂಡೋಗಿ. ಮೇಡಮ್, ನಾ ತಗೊಂಡಿಲ್ಲ ಮೇಡಮ್. ಗೊತ್ತಿದೆ ಅಲ್ವಾ, ಸತ್ಯ ಹೇಳಿ ಮೇಡಮ್. ಪ್ಲೀಸ್ ಮೇಡಮ್. ಮೇಡಮ್ ಮೇಡಮ್ ಬ್ಲೀಡಿ ಮೇಡಮ್, ನನ್ನನ್ನ ಪ್ಲೀಸ್ ಮೇಡಮ್. ಜೈಲಿಂದ ಹೊರಗೆ ಬಂದು ನಂಗೆ ಏನಾದರೂ ಮಾಡ್ಬಿಡ್ತಾಳ? ಏನಾಗಲ್ಲ, ಮಂತ್ರ ಎಲ್ಲ ನೋಡ್ಕೋತೀನಿ ಅಂತ ಹೇಳಿದಾಳಲ್ಲ, ಏನಾಗಲ್ಲ ಅನ್ಸುತ್ತೆ. ದೇವ್ರೇ ಕಾಪಾಡಪ್ಪ. ಐಶು 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 ಐಶು, ರಿಸೀವ್ ಮಾಡಬೇಡ. ಯಾಕೆ? ಇದು ರೋಷನ್ ಅಣ್ಣನ ಫೋನು. ಸರಿ ಸರಿ, ನೀನೇ ಮಾತಾಡು. ಸ್ಪೀಕರ್ ಹಾಕು. ಹಲೋ ಅಣ್ಣ. ಏನ್ ರಮೇಶ, 2-3 ದಿನದಲ್ಲಿ ಅರ್ಚನನ ಶಾಂತಿನ ಅಂತ ಕಂಡುಹಿಡಿತೀನಿ ಅಂತ ಹೇಳ್ದೆ. ಇಷ್ಟು ದಿನ ಆದ್ರೂ ಸೈಲೆಂಟ್ ಆಗಿದ್ಯಾ? ಫಾಲೋ ಮಾಡ್ತಿದ್ಯೋ ಇಲ್ವೋ? ಅಣ್ಣ, ಫಾಲೋ ಮಾಡ್ತಿದ್ದೀನಣ್ಣ. ದಿನ ಆಫೀಸಿಂದ ಮನೆಗೆ, ಮನೆಯಿಂದ ಆಫೀಸಿಗೆ ಫಾಲೋ ಮಾಡ್ತಾನೆ ಇದ್ದೀನಣ್ಣ. ಇದುವರೆಗೂ ನನಗೆ ಗೊತ್ತಿರೋ ಇನ್ಫಾರ್ಮೇಶನ್ ಪ್ರಕಾರ ಅವಳು ವೀರಣ್ಣನ ತಂಗಿನೇ ಅಣ್ಣ. ಇನ್ನೊಂದು 2 ದಿನ ಟೈಮ್ ಕೊಡಿ ಅಣ್ಣ. ನಾನು ಕನ್ಫರ್ಮ್ ಆಗಿ ಅವಳು ಯಾರು ಅಂತ ಹೇಳ್ಬಿಡ್ತೀನಿ. ಹಿಂಗೆ ನಿನ್ ಟೈಮ್ ತಗೋತಾ ಇರು, ನಿನ್ ಟೈಮ್ ಬೇಗ ಮುಗ್ದು ಹೋಗುತ್ತೆ. ಅಣ್ಣ ಅಣ್ಣ, ಹಂಗೆಲ್ಲ ಹೇಳ್ಬೇಡಿ ಅಣ್ಣ. ಈ ಬಡವನ ಮೇಲೆ ಯಾಕಣ್ಣ ಕೋಪ ಮಾಡ್ಕೊಂತೀರ? ನೀವು ಅನ್ನಿ, ಈಗಲೇ ಅವಳನ್ನ ಕೊಂದ್ಬಿಡ್ತೀನಿ. ನೋಡು, ಅವಳು ಶಾಂತಿನ ಅಂತ ಕನ್ಫರ್ಮ್ ಮಾಡೋದ್ ಮಾತ್ರ ನಿನ್ ಕೆಲ್ಸ. ಮಿಕ್ಕಿದ್ದು ನಾನ್ ನೋಡ್ಕೋತೀನಿ. ಆಯ್ತಣ್ಣ, ಇನ್ನೆರಡೇ 2 ದಿನ ಅಣ್ಣ. ಇದು ನಿನಗೆ ಲಾಸ್ಟ್ ಚಾನ್ಸ್ ಕಣೋ. ಮತ್ತೆ ಏನಾದ್ರೂ ಟೈಮ್ ಕೇಳಿದ್ರೆ ನಿನ್ ಟೈಮ್ ಮುಗೀತು ಅನ್ಕೋ. ಅರ್ಥ ಆಯ್ತಾ? ಆಯ್ತಣ್ಣ, ಮಿಸ್ ಮಾಡಲ್ಲ. ಐಶು, ಮಂತ್ರ ದುಡ್ಡು ಕೊಟ್ಟ ತಕ್ಷಣ ಈ ಊರನ್ನೇ ಖಾಲಿ ಮಾಡಿಬಿಡೋಣ. ಇಲ್ಲ ಅಂದ್ರೆ ಅಣ್ಣ ನನ್ನನ್ನು ಮುಗಿಸ್ಬಿಡ್ತಾರೆ. ಛೇ, ಯಾಕೆ ಮಂತ್ರ ಫೋನ್ ಆಗ್ಲಿಂದನೂ ಬಿಸಿ ಬರ್ತಾನೆ ಇದೆ? ಈ ಮಂತ್ರ ಇತ್ತೀಚೆಗೆ ಯಾವಾಗ್ಲೂ ಟೆನ್ಷನ್ ಅಲ್ಲೇ ಇರ್ತಾಳಲ್ಲ. ಹಾ ಹೇಳು. ಹಲೋ ಮಂತ್ರ, ನಾನು ಹೇಳ್ದಾಗೆಲ್ಲ ಮಾಡಿದ್ಯಾ? ನೀನ್ ಹೇಳ್ದಾಗೆ ಮಾಡ್ದೆ ಕಣೆ. ಪೊಲೀಸ್ ಬಂದು ಪೊನ್ನಪ್ಪನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋದ್ರು. ಗುಡ್, ಒಳ್ಳೆ ಕೆಲ್ಸನೇ ಮಾಡಿ ಮುಗಿಸಿದ್ಯಾ. ಸದ್ಯಕ್ಕೆ ನಾನೇನೋ ಅವಳ ಕತೆ ಮುಗಿಸಿದೀನಿ, ಆದ್ರೆ ಅವಳು ನನ್ನ ಕತೆ ಮುಗಿಸ್ತಾ ಇದ್ರೆ ಸಾಕಪ್ಪ. ಯಾಕೆ? ಪೊಲೀಸ್ ಬಂದು ಅವಳನ್ನ ಎಳ್ಕೊಂಡು ಹೋದಾಗ ನನ್ನ ಹೇಗ್ ಗುರಾಯಿಸ್ತಾ ಇದ್ಲು ಗೊತ್ತಾ? ಪೊಲೀಸ್ ಬಂದು ಅವಳನ್ನ ಎಳ್ಕೊಂಡು ಹೋದಾಗ ನನ್ನ ಹೇಗ್ ಗುರಾಯಿಸ್ತಾ ಇದ್ಲು ಗೊತ್ತಾ? ಒಂಥರ ಮೈಯೆಲ್ಲ ನಡ್ಕ ಬಂದಿತ್ತು. ನಾನಿದ್ದೀನಲ್ಲ, ನಾನು ನೋಡ್ಕೋತೀನಿ, ನೀನ್ ಧೈರ್ಯವಾಗಿರೋ. ರಿಲೀಸ್ ಆದ್ಮೇಲೆ ಅವಳು ಮತ್ತೇನಾದ್ರೂ ನಮ್ಮನೆಗೆ ಬಂದ್ಬಿಟ್ರೆ? ಅವಳು ರಿಲೀಸ್ ಆಗಿ ಹೊರಗೆ ಬರೋ ಅಷ್ಟರಲ್ಲಿ ನೀನ್ ಆ ಮನೇಲಿರಲ್ಲ. ಅಯ್ಯೋ, ಮತ್ತೆ ಶಿಫ್ಟಿಂಗಾ? ಏ ಮಂತ್ರ, ಏನೇ ನೀನು? ನಾನ್ ನೋಡ್ಕೋತೀನಿ ಅನ್ನಲ್ಲ, ನೀನ್ ಆರಾಮಾಗಿರೆ. ಯಾರ ಜೊತೆ ಗುಸುಗುಸು ಅಂತ ಮಾತಾಡ್ತಿದ್ದಾಳೆ ಇವಳು? ಪೊಲೀಸ್ನವ್ರು ಕೇಳಿದಾಗ 1 ಅಲ್ಲ 2 ಚೈನ್ ಅಂತ ಹೇಳು, ಆಗ ಕೇಸ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಸರಿ ನಮ್ಮ, ಆಯ್ತು. ಸರಿ, ಆಮೇಲೆ ಕಾಲ್ ಮಾಡ್ತೇನೆ.
ಅರ್ಚನಾ ಹೋದ್ಮೇಲೆ ತುಂಬಾ ಹೊತ್ತು ಫೋನಲ್ಲಿ ಮಾತಾಡ್ತಿದ್ದಾಳಲ್ಲ, ಯಾರ ಜೊತೆ ಮಾತಾಡ್ತಿದ್ದಾಳೆ? ಏನ್ ವಿಷಯ ಏನು ಗೊತ್ತಾಗ್ತಾನೆ ಇಲ್ವಲ್ಲ. ಹೌದು, ನನಗೇನೇನು ಡಿಶಸ್ ಇಷ್ಟ ಆಗುತ್ತೆ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು? ನಿಮ್ ಮನೇಲಿರೋರ್ ಎಲ್ರ ಬಗ್ಗೆನೂ ನನಗೆ ಗೊತ್ತು. ನಿಮ್ ಬಗ್ಗೆ ತಿಳ್ಕೊಳ್ದೆ ಇರ್ತೀನ? ಪರವಾಗಿಲ್ವೇ, ಕೂತ್ಕೊಳ್ಳಿ. ಹಲೋ, ಹೇಳು ಮಂತ್ರ. ಎಲ್ಲಿದ್ದೀರಾ? ಬ್ಯಾಂಕಿನ ದುಡ್ಡು ಡ್ರಾ ಮಾಡಿದ್ರಾ? ಇನ್ನೂ ಇಲ್ಲ, ಮಧ್ಯಾಹ್ನ ಹೋಗ್ತೀನಿ. ಇವತ್ತು ಡ್ರಾ ಮಾಡಿ ನಾಳೆ ಅವ್ರಿಗೆ ದುಡ್ಡು ಕೊಟ್ಟು ಅಗ್ರಿಮೆಂಟ್ ಮಾಡಿಸ್ಬೇಕು, ನೆನ್ಪಿದ್ಯಾ? ಮಂತ್ರ, ನಿನ್ಗೆ ಹೇಳಿದ್ನಲ್ಲ ಸುಮನ ಪ್ರಾಜೆಕ್ಟ್ ಅಲ್ಲಿ ಬಿಸಿ ಇದ್ದೀನಿ ಅಂತ. ಅದೇ ವಿಷಯವಾಗಿ ನಾನು ಸಿಟಿಯಿಂದ ಸ್ವಲ್ಪ ಹೊರಗಡೆ ಇದ್ದೀನಿ. ಮುಗಿಸಿ ಮಧ್ಯಾಹ್ನ 3 ಗಂಟೆ ಅಷ್ಟರಲ್ಲಿ ಬ್ಯಾಂಕಿಗೆ ಹೊರಡ್ತೀನಿ ನಾನು. ಕ್ಯಾಶ್ ಕೌಂಟರ್ ಕ್ಲೋಸ್ ಆದ್ರೆ ಏನ್ ಮಾಡ್ತೀರಾ? ಮ್ಯಾನೇಜರ್ಗೆ ಹೇಳಿದ್ದೀನಿ, ಡೋಂಟ್ ವರಿ ಮಂತ್ರ. ನೀನ್ ಹೋಗಿರೋದು ಎಲ್ಲಿಗೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನ ಹತ್ರನೇ ಸುಳ್ಳು ಹೇಳ್ತೀಯಾ? ಇವತ್ತು ದುಡ್ಡು ಡ್ರಾ ಮಾಡದೆ ಇರೋ, ಇದೇ ನಿನ್ಗೆ. ಹಲೋ ಮಂತ್ರ, ಯಾಕೆ ಸೈಲೆಂಟ್ ಆಗ್ಬಿಟ್ಟೆ? ಅದ್ ಸರಿ, ಯಾರಿದ್ದಾರೆ ನಿಮ್ ಜೊತೆಲಿ? ಹೊಸ ಬಿಸ್ನೆಸ್ ಪಾರ್ಟ್ನರ್ ಒಬ್ರಿದ್ದಾರೆ. ಯಾಕೆ? ಸರಿ, ಬ್ಯಾಂಕಿಗೆ ರೀಚ್ ಆಗಿದ ತಕ್ಷಣ ಫೋನ್ ಮಾಡಿ. ಸರಿ. ನೀನು ಊಟ ಮಾಡಿದ್ಯಾ? ಇಲ್ಲ. ಊಟ ಮಾಡು ಮಂತ್ರ, ಟೈಮ್ ಆಗಿದೆಯಲ್ಲ. ಫಸ್ಟ್ ಬ್ಯಾಂಕಿಗೆ ಹೋಗಿ ಫೋನ್ ಮಾಡಿ. ಯಾರ ಹತ್ರ ಮಾತಾಡ್ತಿದ್ದಾಳೆ? ಯಾಕೆ ಇಷ್ಟೊಂದು ಟೆನ್ಷನ್ ಅಲ್ಲಿದ್ದಾಳೆ? ನನಗೆ ಸುಳ್ಳು ಹೇಳಿ ಹೋಗಿದ್ದಾನಲ್ಲ. ಸುಶಾಂತ್, ಏನಾಯ್ತು? ಯಾಕೆ ಟೆನ್ಷನ್ ಅಲ್ಲಿದ್ದೀರಾ? ಎನಿ ಪ್ರಾಬ್ಲಮ್? ನಾನು ಆಗ್ಲೇ ಹೇಳಿದ್ನಲ್ಲ, ನಂಗೆ ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇದೆ ಅಂತ. ಓಕೆ. 3 ಗಂಟೆಗೆ ಹೋಗ್ಬೇಕಾಗಿತ್ತು. 50 ಲಕ್ಷ ಕೊಟ್ಟು ಮೈಸೂರು ಹತ್ರ ನಾನು ಮಂತ್ರ ಸೇರಿ ಒಂದು ಲ್ಯಾಂಡ್ ಪರ್ಚೇಸ್ ಮಾಡಿದ್ವಿ. ಹೇಗೂ ಇಷ್ಟು ದೂರ ಬಂದಿದೀವಿ. ಆನ್ ದ ವೇ ಕಾಲೇಜ್ ಪ್ರೊಫೆಸರ್ನ ಮೀಟ್ ಆಗಿ ಆಮೇಲೆ ಹೋಗೋಣ. ಬ್ಯಾಂಕಲ್ಲಿ ದುಡ್ಡು ಡ್ರಾ ಮಾಡೋದಕ್ಕೆ ಲೇಟ್ ಆಗ್ಬಿಡುತ್ತೆ. ನಾಳೆ ಬರೋಣ. ಸುಶಾಂತ್, ಬಂದಿದೀವಲ್ಲ, ಹಾಗೆ ಕೆಲಸ ಮುಗಿಸ್ಕೊಂಡು ಹೋಗೋಣ. ಏನಕ್ಕೆ ಸುಮ್ಮನೆ ವಾಪಸ್ ಹೋಗೋದು? ಸರಿ, ಹಾಗಾದ್ರೆ. ಅಲ್ಲಿ ಮಂತ್ರ ಟೆನ್ಷನ್ ಮಾಡ್ಕೊಂಡಿದ್ದಾಳೆ. ನಿಮ್ ಕೈ ಹಿಡಿಯೋದಕ್ಕೆ ಮಂತ್ರ ತುಂಬಾ ಪುಣ್ಯ ಮಾಡಿದಾಳೆ ಸುಶಾಂತ್. ನಿಮ್ ಜಾಗದಲ್ಲಿ ಬೇರೆ ಯಾರೇ ಇದ್ರು ಈ ತರ ಫೋಟೋಸು ಕಂಪ್ಲೇಂಟ್ ಎಲ್ಲ ನೋಡಿ ಇಷ್ಟೊತ್ತಿಗೆಲ್ಲ ಸಂಬಂಧನೇ ಮುರ್ಕೊಂಡ್ಬಿಡ್ತಿದ್ರು. ಮಂತ್ರ ಅವರು ಈ ತರ ಎಲ್ಲ ಮಾಡಿರಲ್ಲ ಅಂತ ಅವ್ರ ಮೇಲೆ ನಿಮ್ಗೆ ತುಂಬಾನೇ ನಂಬಿಕೆ ಇದೆ ಅಲ್ವಾ? ಆಕ್ಚುಲಿ ನನಗೂ ಅವತ್ತು ಸ್ವಲ್ಪ ಅನುಮಾನ, ಗೊಂದಲ ಎಲ್ಲ ಆಗಿತ್ತು. ನೀವು ಯಾವಾಗ ಮನೆಗೆ ಬಂದು ಮಾತಾಡಿದ್ಮೇಲೆ ನಾನು ಮೆಂಟಲಿ ಕ್ಲಿಯರ್ ಆಗ್ಬಿಟ್ಟೆ. ಇದಕ್ಕೆಲ್ಲ ನೀವೇ ಕಾರಣ ಅರ್ಚನಾ ಅವರೇ. ಥ್ಯಾಂಕ್ ಯು. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಓ ಸಾಕು ಸಾಕು, ಈಗ ಹೊರಡೋಣವಾ?